ನಮಸ್ಕಾರ. ನಾನು ಹೂವಿನ ಹಡಗಲಿಯಿಂದ ನಾಗಮಂಜುಳ ಜೈನ್. ನನ್ನ ಸ್ವರಚಿತ ಕವನದ ಶೀರ್ಷಿಕೆ ಬೊಂಬಾಯಿ ದೇಕಿ. ಇಂದು ನಾವು ನೋಡುವ ಬಣ್ಣ ಬಣ್ಣದ ಚಿತ್ತಾರಗಳು, ಹಲವಾರು ಸ್ವದೇಶಿ ವಿದೇಶಿ ಚಾನಲ್ಗಳು. ಇಂದು ನಾವು ನೋಡುವ ಬಣ್ಣ ಬಣ್ಣದ ಚಿತ್ತಾರಗಳು, ಹಲವಾರು ಸ್ವದೇಶಿ ವಿದೇಶಿ ಚಾನಲ್ಗಳು, ಕೈಯೊಳಗಿನ ಮೊಬೈಲಿನ ಅಂತರ್ಜಾಲಗಳು. ನಾವು ಅಂದು ನೋಡಿ ನಲಿದಾಡಿದ ಬೊಂಬಾಯಿ ದೇಕಿಗೆ ಸರಿಸಾಟಿಯಾದೀತೆ. ನಾವು ಅಂದು ನೋಡಿ ನಲಿದಾಡಿದ ಬೊಂಬಾಯಿ ದೇಕಿಗೆ ಸರಿಸಾಟಿಯಾದೀತೆ. ಅಪ್ಪ ಅಮ್ಮ ಕೊಟ್ಟ 10-20 ಪೈಸೆಯ ಹಿಡಿದು ತಮ್ಮ ತಮ್ಮ ಸರದಿಗಾಗಿ ಕಾದು. ಅಪ್ಪ ಅಮ್ಮ ಕೊಟ್ಟ 10-20 ಪೈಸೆಯ ಹಿಡಿದು ತಮ್ಮ ತಮ್ಮ ಸರದಿಗಾಗಿ ಕಾದು. ಕೊನೆಗೂ ನಮ್ಮ ಸರದಿ ಬಂದಾಗ ತೊಟ್ಟ ಪುಟ್ಟ ಅಂಗಿಯ ದುಂಡಗೆ ಹಿಡಿದು ಕೈಗಳೆರಡನ್ನ ಡಬ್ಬದ ತೂತಿಗೆ ಹಿಡಿದು ಅದರಲ್ಲಿ ಕಣ್ಣರಳಿಸಿ ಮುಖವರಳಿಸಿ ನೋಡಿತು. ಇಂದಿಗೂ ನಮ್ಮ ನೆನಪಿನಾಳದಲ್ಲಿ ಕಚಗುಳಿ ಇಡುತ್ತದೆ ಅಲ್ಲವೇ? ಬೊಂಬಾಯಿ ದೇಕ ಆಟಗಾರನು ಇಂದಿನ ಯಾವುದೇ ನಿರೂಪಕನೂ ನಾಚುವ ತನ್ನ ನಿರೂಪಣೆಯಿಂದ ಕಿಂದರ ಜೋಗಿಯಂತೆ ಮಕ್ಕಳನ್ನು ಮಂತ್ರಮುಗ್ಧರನ್ನಾಗಿ ಮಾಡಿತು. ಬೊಂಬಾಯಿ ದೇಕ ಆಟಗಾರನು ಇಂದಿನ ಯಾವುದೇ ನಿರೂಪಕನೂ ನಾಚುವ ತನ್ನ ನಿರೂಪಣೆಯಿಂದ ಕಿಂದರ ಜೋಗಿಯಂತೆ ಮಕ್ಕಳನ್ನು ಮಂತ್ರಮುಗ್ಧರನ್ನ ಮಾಡಿತು. ಇಂದಿಗೂ ಎಲ್ಲವೂ ಹಸಿಯಾಗಿದೆ ಅಲ್ಲವೇ? ಅಂಥ ಮುದ ನೀಡಿದ ಜಾದೂ ಡಬ್ಬಗಳು ಇಂದು ಯಾವ ಮೂಲೆಯ ಮಳೆಗೆ ತುಕ್ಕು ಹಿಡಿದು ತೂಗಾಡುತ್ತಿವೆಯೋ? ಇಂದು ಯಾವ ಮೂಲೆಯ ಮಳೆಗೆ ತುಕ್ಕು ಹಿಡಿದು ತೂಗಾಡುತ್ತಿವೆಯೋ? ಮತ್ತೆ ಹೊಸತನವನ್ನು ಕಂಡುಕೊಂಡು ಬರುವ ರಾಜ್ಯೋತ್ಸವಕ್ಕೆ ನೀ ಮದುಮಗಳಾಗಿ ಬಾರೆಯ. ಧನ್ಯವಾದಗಳು.